ಅಂತಂದ್ರೆ ಪ್ರತಿ ಸರಿ ದರ ಹೆಚ್ಚಳಾದಾಗ ನೀವು ಸ್ಟೇಟ್ ಗೌರ್ಮೆಂಟ್ ಕೇಳ್ತೀರಾ, ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಕೇಳ್ತೀರಾ, ಬಟ್ ರಿಸಲ್ಟ್ ಮಾತ್ರ ಝೀರೋ. ರೇಟ್ ಹಾಗೆ ಇದೆ, ಜನ ಕಷ್ಟ ಅನುಭವಿಸ್ತಾನೆ ಇದ್ದಾರೆ. ನೀವೇನೋ ಲೀಗಲ್ ಫೈಟ್ ಮಾಡ್ತೀನಿ ಅಂದ್ರೆ ಅದು ಎಲ್ಲಿಗೆ ಬಂತು ಅದು ಕೂಡ ಗೊತ್ತಿಲ್ಲ. ಸುಮ್ಮನೆ ಇದು ಹೆಂಗಾಗಿದೆ ಅಂದ್ರೆ ನೀವು ಹೇಳೋದೊಂದು, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಹೇಳೋದು, ಜನಿಗೆ ಮಾತ್ರ ಯಾವುದು ರಿಸಲ್ಟ್ ಬರ್ತಾ ಇಲ್ಲ. ನೋಡಿ, ಪತ್ರಗಳನ್ನೆಲ್ಲ ಓದಿದ್ದೀನಿ, ನೀವುಗಳೇ ನೋಡಿದ್ದೀರಿ. ಈ ಮೆಟ್ರೋ ದರ ಫಿಕ್ಸ್ ಆಗುವಂಥದಕ್ಕೆ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಶುರು ಆಗುವಂಥದ್ದು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದ್ರಿಂದ. ಇದನ್ನ ನೀವು ಸತ್ಯ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾನೊಂದು 50 ಸತಿ ಇದೇ ವಿಚಾರದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ, BMRC ಅವ್ರ ಹತ್ರ ಹೋರಾಟ ಮಾಡಿದ್ದೀವಿ. ಆ ಮೀಟಿಂಗ್ನಲ್ಲೂ ನೀವೆಲ್ಲರೂ ಮಾಧ್ಯಮದವರು ನಾವು ಇನ್ವೈಟ್ ಮಾಡಿದ್ವಿ. ಅವತ್ತು ಹೆಂಗೆ ಅವ್ರ ಹತ್ರ ಯಾವುದಕ್ಕೂ ಉತ್ತರ ಇರಲಿಲ್ಲ ಅನ್ನೋದು ನೀವು ಕೂಡ ನೋಡಿದ್ದೀರಾ. ಈ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಲ್ಲಿ ಇದ್ದಂತ ಎಲ್ಲಾ ಸಮಸ್ಯೆಗಳನ್ನು ನಾವು ಜನರ ಎದುರುಗಡೆ ಎತ್ತಿ ಹಿಡಿದಿದ್ದೀವಿ. ಈಗಲೂ ನನ್ನ ಆಗ್ರಹ ಇರುವಂಥದ್ದು, ನೀವೇನು ಹೇಳ್ತಾ ಇದ್ದೀರಾ ಅದನ್ನೇ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ರಾಜ್ಯ, ಕೇಂದ್ರ, BJP, ಕಾಂಗ್ರೆಸ್ಸು ಇದು ಯಾವುದನ್ನೂ ಮಾಡದಲೆ ಮೆಟ್ರೋ ದರ ಕಡಿಮೆ ಆಗಬೇಕು ಅನ್ನೋದು ನಮ್ಮ ಹೋರಾಟ ಇರಬೇಕು. ನೀವು ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಲಿ ಅಂತ ನೀವು ಇಮಿಡಿಯೇಟ್ ಆಗಿ ಪತ್ರ ಬರೀರಿ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿ, ಅದರ ಆಧಾರದ ರೆಕಮೆಂಡೇಶನ್ಸ್ ಪ್ರಕಾರ ವೈಜ್ಞಾನಿಕವಾಗಿ ಈ ಬಾರಿ ಸರಿಯಾಗಲಿ. ಹಿಂದೆ ನೀವು ಮಾಡಿರುವಂಥ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟೇ ಸರಿ ಇರಲಿಲ್ಲ. ಆ ತಪ್ಪಾಗಿರೋ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನೇ 1 ವರ್ಷ ನೀವು ಜನರ ಮೇಲೆ ಹೇರಿಕೆ ಮಾಡಿದ್ದೀರಾ. ಅದೇ ರಿಪೋರ್ಟ್ ಆಧಾರದ ಮೇಲೆ ಇನ್ನೂ 5% ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರೋದು ಯಾವ ನ್ಯಾಯ? ಇದನ್ನ ಇವತ್ತು ನಾವು ಜನಕ್ಕೆ ಕೇಳ್ತಾ ಇರುವಂತ ಪ್ರಶ್ನೆ, ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಾ ಇರುವಂತ ಪ್ರಶ್ನೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕಾಗಿದೆ. ಅವ್ರ ಕೈಲಿ ಅಧಿಕಾರ ಇದೆ, ಅವ್ರು ಇದನ್ನ ಸರಿ ಮಾಡಬಹುದು. ಸರ್, ಹಿಂದೆ ತಾವು ಕೂಡ ಹೇಳಿದ್ರಿ ಕಾನೂನು ಮೂಲಕವಾಗಿ ಹೋರಾಟ ಮಾಡ್ತೀವಿ ವಿಚಾರ. ನೋಡಿ, ನಾನು ಕಾನೂನಿನ ತಜ್ಞರ ಸಲಹೆಗಳನ್ನು ಕೇಳಿದ್ವಿ ಇದ್ರ ಬಗ್ಗೆ. ಫೇರ್ ಫಿಕ್ಸೇಷನ್ ಕಮಿಟಿಯ ರೆಕಮೆಂಡೇಶನ್ಸ್ಗಳು ಅದು ಬೈಂಡಿಂಗ್, ಅದು ಕಂಪಲ್ಸರಿ. ಅದನ್ನ ನಾವು ಸರಿ ಮಾಡಬೇಕು ಅಂತಂದ್ರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಕಾರಣಕ್ಕೋಸ್ಕರನೇ ನಾನು ಪಾರ್ಲಿಮೆಂಟ್ನಲ್ಲೂ ಕೂಡ ಇದೇ ವಿಚಾರವಾಗಿ ಪ್ರಶ್ನೆ ಕೇಳಿದೆ. ಪಾರ್ಲಿಮೆಂಟ್ನಲ್ಲಿ ಇದ್ರ ವಿಚಾರವಾಗಿ ನಾನು ಮಾತನಾಡಿದೆ. ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿ, BMRC ಕಚೇರಿಯಲ್ಲಿ ಹೋರಾಟ ಮಾಡಿ, ಸ್ಟೇಷನ್ಗಳಲ್ಲಿ ಹೋರಾಟ ಮಾಡಿದ್ವಿ. ಈಗ ಇದಕ್ಕೆ ಒಂದೇ ಸೊಲ್ಯೂಷನ್ ಇದೆ. ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ರಚನೆ ಆಗಬೇಕು ಅಂತ ಪತ್ರ ಬರೀಬೇಕು, ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸಬೇಕು. ಇದು ಒಂದೇ ಇದಕ್ಕಿರುವಂತ ಮಾರ್ಗ. ಯಾವ ರೀತಿ ಹೋರಾಟಕ್ಕೆ ಮುಂದಾಗ್ಲಿಕ್ಕಿಲ್ವಾ ಸರ್ ನೀವು? ಯಾಕಂದ್ರೆ ಜನಿಗೆ ಅಷ್ಟು ಬೇಸತ್ತೋಗಿದ್ದಾರೆ. ಬರೀ ನೀವು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತೀರಾ, ಅಲ್ಲ, ನಾವು ಮೆಟ್ರೋ ಸ್ಟೇಷನ್ಗಳಲ್ಲೂ ಹಿಂದೆ ಹೋರಾಟ ಮಾಡಿದ್ದೀವಿ. ಈ ಬಾರಿ ರಾಜ್ಯ ಸರ್ಕಾರ ಯಾವ ನಮ್ಮ ಕೂಗುಗೂ ಕಿವಿಗೊಡದಲೆ, ಮೆಟ್ರೋ ಪ್ರಯಾಣಿಕರ ಕೂಗಿಗೆ ಕಿವಿಗೊಡದಲೆ 5% ತಿರ್ಗಾ ನಾವು ಮುಂದೆ ಮಾಡ್ತೀವಿ, ಇದನ್ನ ಮುಂದುವರಿಸ್ತೀವಿ, ಮೆಟ್ರೋ ಹೈಕನ್ನ ಅಂತ ಮುಂದುವರೆಟ್ರೆ, ದರ ಮತ್ತೆ ನಾವು ಏರಿಸ್ತೀವಿ ಅಂತ ಹೊರಟ್ರೆ, ಪ್ರತಿ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇದು ಶತಸಿದ್ಧ ಇದೆ. ಆದರೆ ನಾನು ರಾಜ್ಯ ಸರ್ಕಾರಕ್ಕೆ ಈಗಲೂ ಮನವಿ ಮಾಡ್ತಾ ಇರುವಂಥದ್ದು, 10 ರಿಂದ 15 ಲಕ್ಷ ಜನ ಪ್ರತಿ ದಿವಸ ಬೆಂಗಳೂರಿನಲ್ಲಿ ಓಡಾಡ್ತಾರೆ. ಅವರನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ನಿಮಗೂ ಎಷ್ಟೋ ಜನ ಓಟ್ ಹಾಕಿರೋರು ಇದ್ದಾರೆ. ಅವರನ್ನ ಈ ರೀತಿ ಹಗಲು ದರೋಡೆಗೆ ನೀವು ಅವ್ರನ್ನ ಒತ್ತಬೇಡಿ. ಈಗಲೂ ಕೂಡ ನೀವು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ನೀವು ಪತ್ರ ಬರೀರಿ. ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ವೈಜ್ಞಾನಿಕವಾಗಿ ಯಾವ ರೀತಿ ದರ ಇರಬೇಕು ಅಂತ ಮಾಡಲಿ. ನಾನು ಆಗಲೇ ಹಿಂದೆ ಕೂಡ ಹೇಳಿದ್ದೆ, ಮೆಟ್ರೋ ದರ ನೀವು ಇಷ್ಟೇ ಡಿಸ್ಟೆನ್ಸಿಗೆ ಮುಂಬೈಯಲ್ಲಿ, ಡೆಲ್ಲಿಯಲ್ಲಿ, ಕೊಚ್ಚಿ, ಚೆನ್ನೈಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಬೆಂಗಳೂರುದು ದುಪ್ಪಟ್ಟಿದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡ್ತಾ ಇದೆ ಬೆಂಗಳೂರು ಮೆಟ್ರೋ ಪ್ರೈಸು ಅನ್ನೋದಾದ್ರೆ, ಅಥವಾ ಮೆಟ್ರೋ ದರಗಳನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋದಾದ್ರೆ, ದೇಶದ ಎಲ್ಲಾ ಕಡೆನೂ ಒಂದೇ ರೀತಿ ದರ ಏರಿಕೆ ಆಗಬೇಕು. ಬೆಂಗಳೂರಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಜಾಸ್ತಿ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲ ಕಡಿಮೆ ಮಾಡ್ತಾರೆ? ಕಲ್ಕತ್ತಾದಲ್ಲಿ ಚುನಾವಣೆ ಇದೆ ಇವಾಗ, ಇನ್ನೊಂದು 3-4 ತಿಂಗಳಲ್ಲಿ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಕೆಟ್ಟ ಹೆಸರು ಬರಲಿ, ಜನ ಅವ್ರ ವಿರುದ್ಧ ಬರಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮೆಟ್ರೋ ಏರಿಕೆಯನ್ನು ಕಲ್ಕತ್ತಾಗ ಮಾತ್ರ ಮಾಡ್ಬೋದಿತ್ತಲ್ಲ, ಅಲ್ಲಿ ಯಾಕೆ ಆಗಲಿಲ್ಲ? ಚೆನ್ನೈಯಲ್ಲಿ ಇವಾಗ ಇನ್ನೊಂದು 3 ತಿಂಗಳೊಳಗಡೆ ಚೆನ್ನೈಯಲ್ಲಿ ಎಲೆಕ್ಷನ್ ಇದೆ. ಚೆನ್ನೈ ಮೆಟ್ರೋ ದರವನ್ನು ಕೇಂದ್ರ ಸರ್ಕಾರ ಏರಿಸ್ಬಿಡ್ಬೋದಿತ್ತಲ್ಲ, ಸ್ಟಾಲಿನ್ ಸರ್ಕಾರಕ್ಕೆ, DMK ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅಂತ. ಯಾರಿಗೆ ಗೂಬೆ ಕೂರ್ಸಕ್ ಹೋಗ್ತಾ ಇದ್ದೀರಾ ನೀವು? ನೀವು ದರ ಏರಿಕೆ ಜಾಸ್ತಿ ಮಾಡಿಬಿಟ್ಟು ನರೇಂದ್ರ ಮೋದಿ ಸರ್ಕಾರದ ಮೇಲೆ ನೀವು ಇವತ್ತು ಬೆರಳು ತೋರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಜನಕ್ಕೆ ಕಾಂಗ್ರೆಸ್ಸು, BJP, ಕೇಂದ್ರ, ರಾಜ್ಯ ಇದೆಲ್ಲದಕ್ಕಿಂತ ಮುಖ್ಯವಾಗಿ ದರ ಏರಿಕೆ ಆಗಿರೋದು ಕಡಿಮೆ ಆಗಬೇಕು. ಈ ಬರೆಯಿಂದ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಬಾರಿ ಬರೆ ಹಾಕ್ತೀನಿ ಅಂತ ಹೊರಟಿರೋದು ನಿಲ್ಲಬೇಕು. ಇದು ನಮ್ಮ ಆಗ್ರಹ ಅಷ್ಟೇ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶೇರಿಂಗ್ ಸಿಸ್ಟಮ್ ಇರಲಿ. ಈಗ ಭೂಮಿ
ರಾಜ್ಯ ಸರ್ಕಾರ ಇದೆ. ಆದರೆ ನಾನು ದೇಶಾದ್ಯಂತ ಯೂನಿಫಾರ್ಮ್ ಆಗಿ ಒಂದು ರೇಟ್ ಫಿಕ್ಸೇಷನ್ ಆ ಥರದ್ದು ಏನಾದ್ರು ಒಂದು ಸರ್ ಫಾರ್ಮುಲಾ ಇದೆ. ರೇಟ್ ಫಿಕ್ಸೇಷನ್ ಯಾವ ರೀತಿ ಆಗಬೇಕು ಅನ್ನೋದಕ್ಕೂ ಒಂದು ಫಾರ್ಮುಲಾ ಇದೆ. ಡೆಲ್ಲಿ ಮೆಟ್ರೋ ಕೂಡ ಅದನ್ನೇ ಅನ್ವಯಿಸುತ್ತೆ, ಮುಂಬೈ ಮೆಟ್ರೋ ಕೂಡ ಅದನ್ನೇ ಅನ್ವಯಿಸುತ್ತೆ. ಆ ಫಾರ್ಮುಲಾ ಅಪ್ಲಿಕೇಶನ್ ಮಾಡುವಂಥ ರೀತಿಯಲ್ಲಿ BMRCL ತಪ್ಪು ಮಾಡಿದ್ದಾರೆ. ಈ ಹಿಂದೆ ಕೂಡ ನಿಮ್ಮೆಲ್ಲರನ್ನೂ ಕರೆದು BMRCL ಆಫೀಸ್ನಲ್ಲೂ ನಾವು ಹೋರಾಟ ಮಾಡಿದ್ವಿ. 2016-17 ಇಸ್ವಿಯ ಬೇಸ್ ಇಯರ್ ತಗೊಂಡು ಅವರು ಈ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗಿತ್ತು. ಅದ್ರ ಬದಲಾಗಿ 17-18 ಇಟ್ಕೊಂಡ್ರು. ಅದರಿಂದಾಗಿ ಏರಿಕೆ ಆಯಿತು. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ನಿಮಗೆ 158% ನಮಗೆ ಜಾಸ್ತಿ ಬೇಕು ಅಂತ BMRCL ಅವ್ರು ಕೇಳಿದ್ರು. ಅದಾದ್ಮೇಲೆ ಫೈನಲಿ ಅದು 51% ಇನ್ಕ್ರೀಸ್ ಆಗಿ ಬಂತು. ಈ ಇಡೀ ಅವೈಜ್ಞಾನಿಕವಾಗಿ ಮ್ಯಾಥಮೆಟಿಕ್ಸ್ ಅಲ್ಲೂ ತಪ್ಪು ಮಾಡಿರುವಂಥದ್ದು BMRCL ನ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನ ಇಂಪ್ಲಿಮೆಂಟೇಷನ್. ಬೇರೆ ಯಾವ ಮೆಟ್ರೋದಲ್ಲೂ ಈ ಸಮಸ್ಯೆ ಆಗ್ತಾ ಇಲ್ಲ, ಇಲ್ಲಿ ಮಾತ್ರ ಆಗ್ತಾ ಇದೆ ಅಂದ್ರೆ ಕಾರಣ ಏನು? ಚೆನ್ನೈಯಲ್ಲಿ ನೀವು ಈ ರೀತಿ ಹೋರಾಟ ಮಾಡ್ತಾ ಇರೋ ಜನ ನೋಡಿದೀರಾ? ಡೆಲ್ಲಿ ಮೆಟ್ರೋದಲ್ಲೂ ಕೂಡ ದರ ಏರಿಕೆ ಆಯಿತು. ₹1, ₹2 ದರ ಏರಿಕೆ ಆಯಿತು. ಯಾರಾದರೂ ಅದ್ರ ಮೇಲೆ ತಕರಾರು ಮಾಡಿದ್ರ? ದುಪ್ಪಟ್ಟಾಗಿರುವಂಥದ್ದು ಇಲ್ಲಿ ಮಾತ್ರ. ಇದಕ್ಕೋಸ್ಕರ ಜನ ಇಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು. ಆಮೇಲೆ ಇವರು ಕಾಸ್ಟ್ ಓವರ್ ರನ್ ಅಂತಾರೆ. ಕಾಸ್ಟ್ ಓವರ್ ರನ್ ಆಗ್ತಾ ಇರೋದು ಯಾಕೆ? ಪ್ರತಿ ಮೆಟ್ರೋ ಪ್ರಾಜೆಕ್ಟು ಬೆಂಗಳೂರಿನಲ್ಲಿ ಸರಾಸರಿ 3 ವರ್ಷ ಡಿಲೇ ಇದೆ. ಇದಕ್ಕೆ ಯಾರು ಕಾರಣ? BMRCL ಡಿಲೇ ಮಾಡಿ BMRCL ಇನ್ಎಫಿಷಿಯನ್ಸಿಗೆ ನಾನು ನೀವು ಸಾಮಾನ್ಯ ಜನ ನಮ್ಮ ತೆರಿಗೆ ಹಣದಿಂದ ಯಾಕೆ ದುಡ್ಡು ಕಟ್ಟಬೇಕು? ಪ್ರತಿ ದಿವಸ ಟಿಕೆಟ್ ಇಂದ ಯಾಕೆ ಅದಕ್ಕೆ ಸರಿದೂಗಿಸ್ಬೇಕು? ಈ ಪ್ರಶ್ನೆಗಳು ನಾವು ಕೇಳ್ತಾ ಇರೋದು.